ಒಂದು ಕಾಡು ನಮ್ಮ ಎಲ್ಲ ಅವಶ್ಯಕತೆಗಳನ್ನು ಪೂರೈಕೆ ಮಾಡುತ್ತೆ. ಒಂದು ಶುದ್ಧ ಗಾಳಿ ಇರ್ಬೋದು, ಮತ್ತು ಕೆಲವೊಂದು ಕಾಡಲ್ಲಿ ಸಿಗುವಂತಹ ಔಷಧಿ ಸಸ್ಯಗಳಿರ್ಬೋದು, ಮತ್ತು ಕೆಲವೊಂದು ಜೇನು, ವಿಶೇಷವಾದಂತಹ ಜೇನನ್ನು ನಾವು ನೋಡ್ತೀವಿ. ಒಂದು ಮಳೆ ಆಗಿದ ತಕ್ಷಣ ಕಾಡಲ್ಲಿ ಹೆಚ್ಚಾಗಿ ಕೆಲವೊಂದು ಬದಲಾವಣೆಗಳಾಗುತ್ತೆ. ಯಾಕಂದರೆ ಮಳೆ ಆಗಿದ ತಕ್ಷಣ ನಿಮಗೆ ಕಾಡಲ್ಲಿ ಒಂದು ಹೊಸ ಹೂಗಳು ಕಂಡುಬರುತ್ತೆ. ಈ ಹೂಗಳಿಂದ ಏನಾಗುತ್ತೆ ಅಂದರೆ ಇಲ್ಲಿ ಸರೌಂಡಿಂಗು ನೀವೊಂದು 5 to 6 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾವು ಸರ್ಚ್ ಮಾಡ್ತು ಅಂದರೆ ನಾವು 5 ರಿಂದ 6 ಜೇನನ್ನು ನೋಡ್ಬೋದು ಇಲ್ಲಿ. ಬಟ್ ನಾವು ಸರ್ಚ್ ಮಾಡಬೇಕಾಗತ್ತೆ. ಯಾಕಂದರೆ ಕಾಮನಾಗಿ ಮಳೆ ಆದಾಗ ಜೇನನ್ನು ಕಟ್ಟುವಂಥ ಪ್ರೊಸೆಸ್ಸು ಜೇನು ನೊಣಗಳು ಮಾಡ್ತಾನೆ ಇರುತ್ತೆ. ಸೊ ನಾವು ಅದನ್ನು ಸರ್ಚ್ ಮಾಡಬೇಕಷ್ಟೆ. ಬಟ್ ಈ ಕಾಡಲ್ಲಿ ಸ್ವಲ್ಪನೂ ಜಾಗ ಇಲ್ಲ. ಇವತ್ತು ವಿಶೇಷ ಏನು ಗೊತ್ತಾ, ಈ ಕಾಡಿನ ಕೆಲವೊಂದು ವಿಶೇಷತೆಗಳೇನು ಮತ್ತು ಕೆಲವೊಂದು ವಿಸ್ಮಯಗಳೇನು ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಕಾಡಿನ ಮಧ್ಯೆ ಹೆಜ್ಜೆ ಹೆಜ್ಜೆಗೂ ಸಿಗುವಂತಹ ಕೆಲವೊಂದು ಪ್ರಾಣಿಯ ಮೂಳೆಗಳಾಗಿರ್ಬೋದು, ಉದುರಿದ ಎಲೆಗಳು, ಜೇಡರ ಬಲೆ, ಹಕ್ಕಿಗಳ ಕಲರವ ಸದ್ದು, ಹೀಗೆ ವಿಸ್ಮಯವೇ ಸೃಷ್ಟಿಯಾದಂತಹ ಈ ಕಾಡಲ್ಲಿ ಹಕ್ಕಿಗಳ ಕಲರವ ಸದ್ದು ಮಾತ್ರ ನನಗೆ ಕೇಳಿಸ್ತಿತ್ತು. ಅಷ್ಟೊಂದು ನಿಶಬ್ದತೆ ಈ ಕಾಡಲ್ಲಿತ್ತು. ಬಟ್ ನೋಡಿ, ಇಲ್ಲಿ ಯಾವುದೋ ಬೋನ್ ಇದೆ. ಸೊ ಯಾವುದು ಅಂತ ಗೊತ್ತಿಲ್ಲ. ತುಂಬ ಹಳೆಯ ಬೋನ್ ಆ್ಯಕ್ಚುಲಿ ಇದೆ. ಹೆಚ್ಚಾಗಿ ಈ ಕಾಡಲ್ಲಿ ತುಂಬಾ ಉದ್ದಕ್ಕಿರುವಂತಹ ಮರಗಳನ್ನು ನಾವು ಹೆಚ್ಚಾಗಿ ನೋಡ್ಬೋದು. ಸೊ ನೀವು ನೋಡಿ, ಸಿಕ್ಕಾಪಟ್ಟೆ ಹೈಟಲ್ಲಿದೆ. ಹೆಚ್ಚು ಗಗನಚುಂಬಿ ಮರಗಳನ್ನು ನಾವು ಹೆಚ್ಚಾಗಿ ಈ ಕಾಡಲ್ಲಿ ನೋಡ್ತೀವಿ. ಗುರು, ಈ ಕಾಡಲ್ಲಿ ನನಗೆ ಒಂದು ಬೆಲ್ಲದ ಹಣ್ಣು ಇದೆ, ಅದು ಸಿಕ್ಕಿದೆ. ಇದು ತಿನ್ನೋದ್ರಿಂದ ತುಂಬಾ ಉಪಯೋಗ. ಯಾಕಂದರೆ ಇದರಲ್ಲಿ ಹೆಚ್ಚಾಗಿ ನಾವು ವಿಟಮಿನ್ ಸಿನ ನೋಡ್ತೀವಿ ಈ ಹಣ್ಣಲ್ಲಿ. ಮತ್ತು ಮಲಬದ್ಧತೆ, ಇಂಡೈಜೆಷನ್ನು ಅಂಥವ್ರು ತಿಂದರೆ ಜೀರ್ಣಕ್ರಿಯೆಗೆ ಹೆಚ್ಚು ಉಪಯೋಗ. ಇದನ್ನು ತಿಂದು ನೋಡೋಣ ಹೇಗಿದೆ ಅಂತ. ಬಟ್ ಹೊರಗಡೆಯಿಂದ ವಾಸನೆ ಮಾತ್ರ ಗಮ್ಮಂತಿದೆ. ತಿಂದ ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಆ್ಯಕ್ಚುಲಿ ಇದು ಇನ್ನೂ ಹಣ್ಣಾಗಿಲ್ಲ, ಬಟ್ ತುಂಬ ಹುಳಿ ಇದೆ. ಸೊ ಇನ್ನೊಂದು ಸ್ವಲ್ಪ ಒಂದು 3 to 4 ಡೇಸ್ ಬಿಟ್ಟಿದ್ರೆ ತುಂಬಾ ಹಣ್ಣಾಗೋದು. ಮತ್ತು ವೈಟಮಿನ್ ಸಿ ಕೊರತೆ ಇರೋರು ಈ ಹಣ್ಣನ್ನು ಹೆಚ್ಚಾಗಿ ತಿಂತಾ ಬನ್ನಿ. ಈ ಕಾಡಲ್ಲಿ ನನ್ನ ಕ್ಯಾಮ್ರಾ ಕಣ್ಣಿಗೆ ಸೆರೆಯಾದಂತಹ ಕೆಲವೊಂದು ದೃಶ್ಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಈ ಒಂದು ವಿಶೇಷ ವಿಡಿಯೋದಲ್ಲಿ ಮಾಡ್ತಾಯಿದ್ದೀನಿ. ವಿಶೇಷ ಮರಗಳು, ಕೆಲವೊಂದು ಹೆಜ್ಜೆ ಹೆಜ್ಜೆಗೂ ಸಿಗುವಂತಹ ಪ್ರಾಣಿಯ ಮೂಳೆಗಳಾಗಿರ್ಬೋದು, ಹಾಗೆ ಮರದ ಬಣ್ಣವನ್ನು ಹೋಲುವಂತಹ ವಿಶೇಷ ಜಾತಿಯ ಕೀಟಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇರುವೆಗಳು ಮಳೆಗಾಲದಲ್ಲಿ ತನ್ನ ಆಹಾರವನ್ನು ಸಂಗ್ರಹಣೆ ಮಾಡುತ್ತಿರುವಂತಹ ವಿಶೇಷ ದೃಶ್ಯ ನನ್ನ ಕ್ಯಾಮ್ರಾ ಕಣ್ಣಿಗೆ ಬಿದ್ದಂತಹ ಕ್ಷಣ ಹಾಗೆ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಕೊಡುವಂತಹ ಕೆಲವೊಂದು ವಿಶೇಷ ಜಾತಿಯ ಗಿಡಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಹೀಗೆ ನನ್ನ ಪಯಣ ಈ ಒಂದು ಕಾಡಲ್ಲಿ ಸಾಗ್ತಾನೆ ಇರುತ್ತೆ. ಹೆಜ್ಜೆ ಹೆಜ್ಜೆಗೂ
ವಿಸ್ಮಯ, ಹೆಜ್ಜೆ ಹೆಜ್ಜೆಗೂ ವಿಶೇಷತೆಗಳಿಂದ ಈ ಕಾಡು ಕೂಡಿರುವಂಥದ್ದು ವಿಶೇಷ. ಒಂದು ಕಾಡು ಮತ್ತು ಪ್ರಕೃತಿ ಅಂದಿದ ತಕ್ಷಣ ನಮಗೆ ಅಲ್ಲಿ 108 ಆಕ್ಟಿವಿಟೀಸ್ಗಳನ್ನು ನಾವು ನೋಡ್ಬೋದು. ಬಟ್ ಕಣ್ಣಿಗೆ ಕಾಣ್ದೇ ಇರಬಹುದು. ನೋಡ್ಬೋದು. ಬಟ್ ಇದರಲ್ಲಿ ನೀವು ಕಟ್ ಮಾಡಿದಾಗ ಇದರಲ್ಲಿ ನೀರಿನ ಅಂಶ ಹೆಚ್ಚಾಗಿರುತ್ತೆ. ಯಾಕಂದರೆ ಇಂತಹ ಸಸ್ಯಗಳು ಮರುಭೂಮಿಲಿ ನಾವು ಹೆಚ್ಚಾಗಿ ನೋಡ್ತೀವಿ. ಮತ್ತು ಎಲ್ಲಿ ಫಲವತ್ತತೆ ಇರುತ್ತೆ ಮತ್ತು ನೀರಿನ ಅಂಶ ಎಲ್ಲಿ ಕಡಿಮೆ ಇರುತ್ತೆ ಅಂಥ ಜಾಗದಲ್ಲಿ ಮಾತ್ರ ಇಂತಹ ಸಸ್ಯಗಳನ್ನು ನೋಡ್ತೀವಿ. ಈ ಪಾಪಸ್ಕಳ್ಳಿ ಅಂತೀವಿ, ಈ ಡ್ರ್ಯಾಗನ್ ಫ್ರೂಟ್ಸ್ ಅಂತಹ ಸಸ್ಯಗಳು, ಅದಕ್ಕೆ ಹೋಲಿಕೆ ಆಗುವಂಥ ಸಸ್ಯಗಳು ಇವೆ. ಸೊ ಈ ಟೈಮಲ್ಲಿ ನಾವು ಯಾವುದೇ ಅನಿಮಲ್ಸ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಮಧ್ಯಾಹ್ನ ಟೈಮು ಅನಿಮಲ್ಸ್ ಅಷ್ಟೊಂದು ಶೋ ಆಗೋಲ್ಲ. ನಿಮಗೆ ಅನಿಮಲ್ಸು ನೋಡಬೇಕು ಅಂದರೆ ನೈಟು ಇಲ್ಲ ಮಾರ್ನಿಂಗ್, ಅರ್ಲಿ ಮಾರ್ನಿಂಗ್ ಒಂದು 4 o'clock ಬಂದರೆ ಕೆಲವೊಂದು ಅನಿಮಲ್ಸ್ನ ನೋಡ್ಬೋದು. ಅಂದರೆ ಈ ಥರ ಕಾಡಲ್ಲಿ ನಾವು ಹೆಚ್ಚಾಗಿ ನವಿಲನ್ನು ಜಾಸ್ತಿ ನೋಡ್ತೀವಿ. ಮತ್ತು ಕೆಲವೊಂದು ಬೇರೆ ಬೇರೆ ಜಾತಿಯ ಅಳಿಲುಗಳನ್ನು ನಾವು ಹೆಚ್ಚಾಗಿ ನೋಡ್ತೀವಿ. ಮತ್ತು ವಿಶೇಷ ರೀತಿಯಾದಂಥ ಕೆಲವೊಂದು ಕೀಟಗಳನ್ನು ನಾವು ಈ ಕಾಡಲ್ಲಿ ನೋಡ್ಬೋದು. ಬಟ್ಟು ಕೆಲವೊಂದು ಕಾಡು ಒಂದು ಎನ್ವೈರನ್ಮೆಂಟಲ್ಲಿ ಕೆಲವೊಂದು ಅನಿಮಲ್ಸ್ಗಳು ವಾಸವಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಂದರೆ ಡಿಪೆಂಡ್ ಆಫ್ ಎನ್ವೈರನ್ಮೆಂಟು. ತುಂಬಾ ಬಿಸಿಲಿತ್ತು ಅಂದರೆ ಬೇರೆ ಬೇರೆ ಅನಿಮಲ್ಸ್ನ ನಾವು ನೋಡೋಕ್ಕೆ ಕಾಡಲ್ಲಿ ಸಾಧ್ಯನೇ ಇಲ್ಲ. ಸ್ವಲ್ಪ ಕೋಲ್ಡ್ ವೆದರ್ ಇದ್ದರೆ ಕೆಲವೊಂದು ಅನಿಮಲ್ಸಿಗೆ ಅದು ತುಂಬಾ ಪರ್ಫೆಕ್ಟ್ ಜಾಗ. ಬಟ್ ಇಲ್ಲಿ ನಾವು ಹೆಚ್ಚಾಗಿ ನಾನು ಕೆಲವೊಂದು ನೋಡ್ತಿದ್ದೀನಿ, ಅಳಿಲು ಜಾಸ್ತಿ ಈ ಕಾಡಲ್ಲಿ ನೋಡ್ತಿದ್ದೀವಿ. ಮತ್ತು ನವಿಲನ್ನು ನಾವು ಹೆಚ್ಚಾಗಿ ಈ ಕಾಡಲ್ಲಿ ನೋಡ್ಬೋದು. ನವಿಲು ಏನಕ್ಕಪ್ಪ ಇಲ್ಲಿ ಹೆಚ್ಚಾಗಿರುತ್ತೆ ಅಂದರೆ ಇಲ್ಲಿ ಕೆಲವೊಂದು ಕೀಟಗಳು ಸಿಗುತ್ತೆ ಮತ್ತು ಕೆಲವೊಂದು ಹುಳುಗಳು ಸಿಗುತ್ತೆ ಅದಕ್ಕೆ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಮುಗಿಸೋ ಸಮಯ ಬಂತು. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋಂಥ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಖುಷಿಯಾಗಿರಿ.